ಬೆಳಿಗ್ಗೆ 9:30ಕ್ಕೆ ಅಮಿತಾಬ್ ಬಚ್ಚನ್ ಹೇರ್ ಕಟಿಂಗ್ ಸಲೂನ್ ಓಪನಿಂಗ್ ಸೆರೆಮನಿ. ಎಕ್ಸ್ಕ್ಯೂಸ್ ಮೀ, ವಿಶ್ವಸುಂದರಿ ಓಪನಿಂಗ್ ಅವ್ರು ಮಾಡ್ತಾರೆ. ಯಾರು? ಮುಖ್ಯಮಂತ್ರಿ ನಿಮ್ಮ ವಿಶ್ವನಾಥ್. ಥ್ಯಾಂಕ್ಸ್. ನೆಕ್ಸ್ಟ್ 10:15ಕ್ಕೆ ಬಡ್ಡಿ ಬಂಗಾರಮ್ಮ ಬ್ಯೂಟಿ ಪಾರ್ಲರ್ ಓಪನಿಂಗ್ ಸೆರೆಮನಿ. ಅಂದ್ರೆ ಟೇಪ್ ಕತ್ತರಿಸೋದು. ನಾವು ಈ KEB ಅವ್ರಿಗೆ ಯಾವಾಗ ಕರೆಂಟ್ ತೆಗಿಬೇಕು, ಯಾವಾಗ ಹಾಕ್ಬೇಕು ಒಂದು ಗೊತ್ತಾಗೋದಿಲ್ಲ. ಅವನವ್ನು ಈ ಕರೆಂಟ್ ಮಂತ್ರಿ ಮನೆ ಕರೆಂಟ್ ಹೋಗ್ಬೇಕು, ಅವಾಗ ಗೊತ್ತಾಗತ್ತೆ ಜನರ ಕಷ್ಟ ಏನು ಅನ್ನೋದು. ನಾನ್ ಕರೆಂಟ್ ಮಂತ್ರಿ ಬೈದ್ರೆ ಇವನ್ಯಾಕೆ ಈ ಪೊಸಿಷನ್ಗೆ ಬಂದಿದ್ದಾನೆ? ಓ, ನೀವೇ ಅಲ್ವಾ ಕರೆಂಟ್ ಮಂತ್ರಿ? ಅಲ್ಲ, ನಾನು ಒಬ್ಬ ಅವ್ವ ಅಂದಿದ್ದಕ್ಕೆ ನೀವು ಈ ಪೊಸಿಷನ್ಗೆ ಬಂದ್ಬಿಟ್ರಿ. ಇನ್ನ ರಾಜ್ಯದ ಜನ ಎಲ್ಲ ದಿವಸಕ್ಕೆ 1000 ಸರ್ತಿ ಏನ್ ಬಾರಿಸ್ತೀರಾ? ಪಕ್ಕ ಕೂದಬೇಡ್ರಿ, ಮುಂಬರ್ಕಿ ಊದ್ರಿ, ಮುಂಬರ್ಕಿ ಊದ್ರಿ, ಮುಂಬರ್ಕಿ ಊದ್ರಿ. ಸಾರಿ. ಥ್ಯಾಂಕ್ಸ್. ನಾನು ನಿಮ್ಗೆಲ್ಲ ಏನೇಯ ತಪ್ಪು ಮಾಡಿದೆ. ಬಸ್ ಸ್ಟ್ಯಾಂಡ್ ಲೆವೆಲ್ ಅಲ್ಲಿ ನಿಮ್ಮನ್ನ ವೆಸ್ಟರ್ನ್ ಲೆವೆಲ್ ತಗೊಂಡೋಗಿ ಬಿಟ್ನಲ್ಲ. ನನಗೆ ನೀವೆಲ್ಲ ಏನೇಯ ಮಾಡಿದ್ರಿ? ಮೇನ್ ರೋಡ್ ಅಲ್ಲಿ ಹೋಗ್ತಾ ಇದ್ದನ್ನ ಗಲ್ಲಿ ಸುತ್ತು ಕವಳ ತಾಯಿ ಮಾಡ್ಬಿಟ್ರಲ್ಲಯ್ಯ. ರೆಡ್ಡಿ ಅವ್ರೆ, ಕರ್ರ ದೇವ್ರು ಗಲ್ಲಿ ಒಳಗೆ ಸಿಕ್ಕ ಮಜಾ ಮೇನ್ ನಲ್ಲಿ ಸಿಕ್ಕಕ್ಕಿಲ್ಲ ರೀ. ಓಹೋ, 30, 60, 90 ml ಸಾರಾಯ್ ವೆಂಡರ್, ನೌ ಅಬ್ಕಾರಿ ಮಿನಿಸ್ಟರ್ ಅಡ್ವೈಸರ್ ಟು ಮೀ. ಅದುಮ್ಕೊಂಡಿರ್ತೀಯ ಏನೋ. ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಆ CM ನ ಕೆಳಗಡೆ ಇಳಿಸಿ ನನ್ನನ್ನ CM ಮಾಡಿದ್ರೆ ಮಾಡ್ತೀವಿ ಅಂತಲೇ ಇಟ್ಕೊಳ್ಳಿ. ಆದ್ರೆ ಬಹಳ ದಿನಗಳ ನಂತರ ಅಧಿಕಾರಕ್ಕೆ ಬಂದಿರೋ ನಾವು ಈಗ ಶುರು ಹಚ್ಕೊಳ್ಳೋ ಹಸಿ ನೋಡಿ CM ಏನಾದ್ರು ಗವರ್ನರ್ ಹತ್ರ ರಾಜೀನಾಮೆ ಬಿಸಾಕಿ ಅಸೆಂಬ್ಲಿನ ಡಿಸಾಲ್ವ್ ಮಾಡು ಅಂತಂದ್ರೆ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಏನಾಗುತ್ತೆ? ಏನೂ ಇಲ್ಲ. ಈಗಾಗಲೇ ಎಲೆಕ್ಷನ್ ಸೆಲೆಕ್ಷನ್ ಅಂತ ಇದ್ದ ಬದ್ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡಿರೋ ನಾವು ಹಾಗೂ ಹೀಗೂ ನಿಮಗೆ ಅಂತ ಜನಗಳ ಹತ್ರ ತಟ್ಟೆನೋ ಬೇಸನ್ನೋ ಹಿಡ್ಕೊಂಡು ಓಟ್ ಕೇಳಕ್ ಹೋಗ್ತೀವಾ? ಹೋಗ್ತೀವಿ. ಬೇಸತ್ತ ಜನ ಓಟ್ ಕೇಳಕ್ ಹೋದ್ರೆ ಕೈಗೆ ಸಿಗೋ ಚಪ್ಲಿನ ಪರ್ಕೆನೋ ತಗೊಂಡು ಹುಚ್ಚನಾಯ ಹೊಡೆದಂಗ್ ಹೊಡಿತಾರೆ. ಹೊಡಸ್ಕೊಳ್ಳಿ. ಆಹಾ, ನೀವ್ ಹೇಳೋದ್ ಚೆನ್ನಾಗಿದೆ ರೀ. ಅದೇನೋ ಹೇಳ್ತಾರಲ್ಲ, ಮಲಗಿದ್ದೋನು ಪುಟ್ಗೋಸಿನ ಎದ್ದೋನ್ ಎತ್ಕೊಂಡು ಹೋದ ಅಂತ. ಅಲ್ರಿ, ನಾವಾಗಿ ನಮ್ಮ ಸೀಟನ್ನ ಬೇರೆಯವ್ರಿಗೆ ಕೊಡೋದೇನ್ರಿ? ಮುದಾಕರಾತ್ತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕರಕ್ಷಕಂ ಕಲಾಧರಾವತಂಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿ. ಬಾಮ್ಮ, ಮನೆಗ್ ಹೋದೆ. ನೀನ್ ದೇವಸ್ಥಾನಕ್ಕೆ ಹೋಗಿದ್ಯಾ ಅಂತ ವಿಷಯ ಗೊತ್ತಾಯ್ತು. ಏನಿವತ್ ವಿಶೇಷ? ಮಗಳು ಖಾಕಿ ತೊಟ್ಟು ಕರ್ತವ್ಯದಲ್ಲಿ ತನ್ನ ಹುಟ್ಟಿದಿನಾನೇ ಮರ್ತ್ಲು ಅಂದ್ರೆ ಹೆತ್ತವಳು ನಾನ್ ಮರೆಯಕ್ಕಾಗತ್ತಾ? ಹ್ಯಾಪಿ ಬರ್ತ್ಡೇ. ಸಾರಿ ಸಾರಿ ಸಾರಿ, ಹುಟ್ಟಿದ ಹಬ್ಬದ ದಿನ ಸಾರಿಗಿರಿ ಅಂತ ಹೇಳ್ಬಾರ್ದು. ಮತ್ತೆ ನಿನಗೇನ್ ಇಷ್ಟನೋ ಅದನ್ನೇ ಕೇಳ್ಬೇಕು. ಹೆತ್ತವರು ತಮ್ಮ ಮಕ್ಕಳಿಗೆ ಏನೆಲ್ಲ ಸೌಕರ್ಯ ಮಾಡ್ತಾರೋ ತಾಯಿಯಾಗಿ ನೀನ್ ನನಗೆ ಅದಕ್ಕಿಂತ ಹೆಚ್ಚಾಗಿ ಮಾಡಿದ್ಯಾ. ಇನ್ನೇನಮ್ಮ ಬೇಕು? ನಿನಗೇನ್ ಇಷ್ಟ ಹೇಳು, ಅದನ್ನ ನಾನ್ ಕೊಡ್ತೀನಿ. ಚೆನ್ನಾಗಿದೆ. ಮಗಳ ಹುಟ್ಟಿದ ಹಬ್ಬದ ದಿನ ತಾಯಿ ಏನಾದ್ರೂ ಕೊಡೋದನ್ನ ಕೇಳಿದೀನಿ. ಮಗಳೇ ತಾಯಿಗೆ ಏನಾದ್ರೂ ಕೊಡ್ತೀನಿ ಅನ್ನೋದನ್ನ ಇವತ್ತೇ ಕೇಳಿದ್ದು. ಯಾಕೆ ಮಗಳು ಕೇಳ್ಬಾರ್ದು ಅನ್ನೋ ರೂಲ್ಸ್ ಏನಾದ್ರೂ ಇದೆಯಾ? ಹಾಗೇನಿಲ್ಲ, ನಿಜವಾಗ್ಲೂ ಕೇಳ್ಬಿಡ್ತೀನಿ. ಇಲ್ಲ ಅನ್ಬಾರ್ದು. ದೇವಸ್ಥಾನದಲ್ಲಿ ಬೇರೆ ಹೇಳ್ತಿದೀಯಾ? ಏನಮ್ಮ ಕೇಳ್ತೀಯಾ? ವಿಧಾನಸೌಧ ಏನಾದ್ರೂ ಕೇಳೋ ಐಡಿಯಾ ಇದೆಯಾ? ಬೇಗ ನೀನೊಂದ್ ಮದ್ವೆ ಆಗ್ಬಿಟ್ರೆ ಸುತ್ತಿ ಬಳಸಿ ನೀನ್ ಇಲ್ಲಿಗೆ ಬರ್ತೀಯ ಅಂತ ನಂಗ್ ಚೆನ್ನಾಗ್ ಗೊತ್ತಿತ್ತು ಮಾತ್ ಕೊಟ್ಟಿದ್ಯಾ ಅಂದ್ಮೇಲೆ ನಿನಗೂ ಆಸೆ ಇದೆ ಅಂತ ತಾನೆ? ಅರಿವು ಇಲ್ಲ? ನಾಟ್. ಓಹ್ ನೋಡು, ನನಗೂ ವಯಸ್ಸಾಯ್ತು. ಎಲ್ಲಿ ನಿನ್ನ ನಡುನೀರ್ನಲ್ಲಿ ಕೈ ಬಿಟ್ಟು ಹೋಗ್ತೀನೋ ಅಂತ ಭಯ ಅಷ್ಟೇ. ಡಾರ್ಲಿಂಗ್, ಯು ಆರ್ ಸೋ ಸ್ವೀಟ್, ಸೋ ಯಂಗ್. ನಿನಗೆ ಬೇರೆ ಹುಡುಗನ್ ಹುಡ್ಕೊಂಡ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಏಯ್, ದೇವಸ್ಥಾನ ಮಾತು. ಓಕೆ 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 ಓಕೆ. ಅಮ್ಮ, ನನ್ಗೆ ಒಳ್ಳೆ ಗಂಡು ಸಿಕ್ಕಿದ್ಮೇಲೆ ಕರ್ಕೊಂಡ್ ಬಂದು ನಿನ್ ಮುಂದೆ ನಿಲ್ಲಿಸ್ತೀನಿ. ನೀನೇ ನಿಂತು ಮದ್ವೆ ಮಾಡ್ಬಿಡು. ಓಕೆ ಡಾರ್ಲಿಂಗ್? ಓಕೆ ಡಾರ್ಲಿಂಗ್. ಸಹವಾಸ್ ದೋಷ. ನಿನ್ನ ಹತ್ರ ಮಾತಾಡಿ ಮಾತಾಡಿ ನನಗೂ ಅದೇ ಬಂದ್ಬಿಡ್ತಾ ಇದೆ. ಸರ್, ಏನಮ್ಮ, ಏನ್ ಸಮಾಚಾರ? ಸರ್, ನಾನು ಪ್ರೊಫೆಸರ್ ನೀಲಕಂಠಯ್ಯನವರ ಸೊಸೆ ಸರ್. ನನ್ನ ಮದ್ವೆ ಆಗಿ 2 ವರ್ಷ ಆಯ್ತು. ಮದ್ವೆ ಸಮಯದಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಮ ಯಜಮಾನ್ರಿಗೆ 50,000 ರೂಪಾಯಿ ಕ್ಯಾಶ್, 1 ಸ್ಕೂಟರು, ವಾಚು, ಉಂಗ್ರ ಎಲ್ಲ ಕೊಟ್ಟು ಮದ್ವೆ ಮಾಡಿದ್ರು. ಮದ್ವೆ ಆದ್ಮೇಲೂ ತವ್ರ ಮನೆಯಿಂದ ಹಣ ತಗೊಂಬಂತ ಹೊಡೆದು ಬಡ್ದು ಕಳಿಸ್ತಾ ಇದ್ರು. ಈಗಂತೂ 2 ದಿವಸದಿಂದ ಅರ್ಜೆಂಟ್ ಆಗಿ 25,000 ಬೇಕಾಗಿದೆ, ತಗೊಂಡ್ ಬಾ ಅಂದ್ರು.
ಅಷ್ಟೊಂದು ಹಣ ನಮ್ಮ ಅಪ್ಪನ ಹತ್ರ ಇಲ್ಲ. ಈ ಸಲ ನಾನು ಹಣ ತರೋಲ್ಲ ಅಂದಿದ್ದಕ್ಕೆ ತುಂಬಾ ಹಿಂಸೆ ಕೊಡ್ತಿದ್ದಾರೆ ಸರ್. ಅದಕ್ಕೆ ಧೈರ್ಯ ಮಾಡಿ ನಿಮ್ಮ ಹತ್ರ ಕಂಪ್ಲೇಂಟ್ ಕೊಡಕ್ ಬಂದೆ. ಪ್ಲೀಸ್ ಪ್ಲೀಸ್ ಹೆಲ್ಪ್ ಮೀ ಸರ್. ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ. ಮದ್ವೆ ಟೈಮಲ್ಲಿ ಹಣ ಕೊಟ್ಟಿದ್ರಾ? ಹೌದು ಸರ್. ಮದ್ವೆ ಆದ್ಮೇಲೂ ಆಗಾಗ ಹಣ ತಂದ್ಕೊಡ್ತಿದ್ರಾ? ಹೌದು ಸರ್. ಈಗ್ಲೂ ತಂದ್ಕೊಟ್ಬಿಡೋದಪ್ಪ. ಏನ್ ಸರ್ ಹೀಗೆ ಹೇಳ್ತಾ ಇದ್ದೀರಾ? ಅಲ್ಲಮ್ಮ, ನಾಯಿ ಮರಿ ಪಾಪ ಚಿಕ್ಕದು, ದೇವ್ರ ಮನೇಲೆ ಹೆತ್ಕೊಳ್ಳಿ ಅಂತ ಬಿಟ್ಬಿಟ್ಟು ದೊಡ್ಡದಾದ್ಮೇಲೆ ಗಲೀಜ್ ಮಾಡಬೇಡ ಅಂತ ಕೇಳುತ್ತಾ? ವಾಸನೆ ಮೂಸಿಡ್ದು ತನ್ನ ಕೆಲಸ ತಾನು ಮುಗಿಸ್ಕೊಳುತ್ತೆ. ಹಾಗೇನೆ ಮನುಷ್ಯನು ನಾಯಿ ಜಾತಿಗಿಂತ ಸ್ವಲ್ಪ ಮೇಲ್ಜಾತಿ. ಹಣ ಬರೋ ದಾರಿ ತೋರಿಸ್ಬಿಟ್ಟು ಇದ್ದಕ್ಕಿದ್ದ ಹಾಗೆ ಆ ದಾರಿನ ಬಂದ್ ಮಾಡ್ಬಿಟ್ರೆ ಕೇಳ್ತಾನ? ಕತ್ತ ಸಾಕಾದ್ರೂ ಹಣ ವಸೂಲಿ ಮಾಡ್ತಾನೆ. ಆದ್ರೆ ನೀನ್ ಹೇಳೋ ಪ್ರೊಫೆಸರ್ ನೀಲ್ಕಂಠಯ್ಯನವರು ಆ ಜಾತಿಗೆ ಸೇರಿದವ್ರಲ್ವಲ್ಲ? ಅಂದ್ರೆ ನಿಮ್ ಮಾತಿನ ಅರ್ಥ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಹೇಳಕ್ಕಾಗಲ್ಲಮ್ಮ. ಸರ್ಕಾರದವರು ಒಳ್ಳೇದಾಗ್ಲಿ ಅಂತ ಡೌರಿ ಆಕ್ಟ್ ತಂದ್ರು. ನಿಮ್ಮಂತ ಹೆಂಗಸರು ಅದನ್ನೇ ಇಟ್ಕೊಂಡು ಬಹಳ ಆಟ ಆಡ್ತಿದ್ದೀರಾ. ಸರ್, ಗಂಡ ಏನೇ ಲೇ ಅನ್ನೋ ಹಾಗಿಲ್ಲ. ಹೆಂಡ್ತಿರು ಪೊಲೀಸ್ ಸ್ಟೇಷನ್ ಡೌರಿ ಕೇಸ್ ರಿಜಿಸ್ಟರ್ ಮಾಡಿಸ್ತೀನಿ ಅಂತ ಹೆದರ್ಸ್ತೀರಾ? ನನಗ್ ಗೊತ್ತಿಲ್ವಾ? ಸತ್ಯವಾಗ್ಲೂ ನನ್ಗೆ ಮನೇಲಿ ತುಂಬಾ ತೊಂದರೆ ಕೊಡ್ತಿದ್ದಾರೆ ಸರ್. ನೋಡಮ್ಮ, ನೀನ್ ಏನೇ ಹೇಳಿದ್ರು ಈ ವಿಷಯದಲ್ಲಿ ನನಗ್ ಕಿವಿ ಕೇಳಿಸೋದಿಲ್ಲ. ಯಾಕೆ ಅಂದ್ರೆ ನಮ್ಮನೇಲೂ ನನ್ನ ಹೆಂಡ್ತಿದು ಇದೇ ಗೋಳೆ. ಏನಮ್ಮ ಅಂದ್ರೆ ಏನೇನ್ ಕರಿತಿದ್ರೆ ಅಂದ್ರೆ ಅಂತಾಳೆ. ನಾನ್ ಏತಿ ಅಂದ್ರೆ ಅವಳು ಪ್ರೇತಿ ಅಂತಾಳೆ. ಜಾಸ್ತಿ ಮಾತಾಡಿದ್ರೆ ನನ್ ಮೇಲೆ ಡೌರಿ ಕೇಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೆದರ್ಸ್ತಾಳೆ. ಸೊ ನೋ ಸೆಂಟಿಮೆಂಟ್. ದೊಡ್ಡ ಸಾಹೇಬ್ರು ಬರೋದಕ್ಕೆ ಇನ್ನೂ ಹೊತ್ತಾಗುತ್ತೆ. ಅವ್ರು ಬಂದ್ಮೇಲೆ ಕೇಸ್ ರಿಜಿಸ್ಟರ್ ಮಾಡಮ್ಮ. ಸದ್ಯಕ್ಕೆ ನೀನ್ ಹೋಗ್ಬೋದು. ಸರ್ ಪ್ಲೀಸ್ ಪ್ಲೀಸ್ ಸರ್. ಹೋಗ್ತೀಯೋ ಇಲ್ಲ ಯಾವ್ದಾದ್ರು ಕೇಸ್ ನಲ್ಲಿ ಫಿಟ್ ಮಾಡ್ಲೋ? ಏನಮ್ಮ ಅವ್ರೆ, ಬೆಳಗ್ಗೆ ಹೋದವ್ರು ಈಗ ಬರ್ತಿದಿರಲ್ಲ, ತಂದ್ರ ದುಡ್ನ? ನಮ್ ತಂದೆ ತುಂಬಾ ಕಷ್ಟದಲ್ಲಿದ್ದಾರೆ. ಅವ್ರ ಹತ್ರ ಒಂದು ಪೈಸನೂ ಇಲ್ಲ. ಆಹಾಹಾಹಾ. ಇಲ್ಲ ಅಂದ್ರೆ ಬಿಟ್ಟಿ ಊಟ ಹಾಕೋಕೆ ನಾನೇನಿಲ್ಲಿ ತೋರ್ ತಪ್ಪನ್ ಛತ್ರ ನಡೆಸ್ತಿಲ್ಲ ಕಣೆ. ಮದ್ವೆ ಟೈಮ್ನಲ್ಲೂ ದುಡ್ಡು ಇಸ್ಕೊಂಡ್ರಿ, ಈಗ್ಲೂ ದುಡ್ಡು ಬೇಕಂದ್ರೆ ನಮ್ಮಪ್ಪ ಎಲ್ಲಿಂದ ತರ್ತಾರೆ? ಏಯ್, ಅದು ಅವನ್ ಹಣೆ ಬರ ಹಾಕಣೆ. ನನಗೆ 25,000 ರೂಪಾಯಿ ಬೇಕು ಅಂದ್ರೆ ಬೇಕೇ ಬೇಕು. ರೀ, ನೀವು ಅತ್ತೆ ಮಾವನ್ ತರ ದುಡ್ಡು ದುಡ್ಡು ಅಂತೀರಲ್ಲ, ಅವ್ರ ಮಾತು ಕೇಳೋ ಹಾಗೆ ನನ್ ಮಾತು ಸ್ವಲ್ಪ ಕೇಳ್ರಿ. ಕೇಳ್ತಾ ಇದ್ದೆ. ಆದ್ರೆ ಏನ್ ಮಾಡ್ಲಿ, ದೊಡ್ಡವರು ಮಾತೃ ದೇವೋಭವ ಪಿತೃ ದೇವೋಭವ ಅಂತ ಪ್ರಿಂಟ್ ಹಾಕಿದ್ದಾರೆ. ಅದಕ್ಕೆ ನಾನು ಅವ್ರನ್ನ ಪೂಜಿಸ್ತೀನಿ, ಅವ್ರ ಮಾತಿಗೆ ಬೆಲೆ ಕೊಡ್ತೀನಿ. ಪತ್ನಿ ದೇವೋಭವ ಅಂತ ಏನಾದ್ರೂ ಇದ್ದಿದ್ರೆ ನಿನಗೂ ನಾನು ಅದೇ ಬೆಲೆ ಕೊಡ್ತಿದ್ದೆ ಚಿನ್ನ. ಲೋ ಕುಮಾರ, ತಗಡ್ ತಗೊಂಡ್ ಹೋಗಿ ಚಿನ್ನ ಅಂತಿದ್ಯಲ್ಲೋ. ಮುಚ್ಚೆ ಬಾಯಿ. ಇದು ಸಭ್ಯಸ್ಥರು ವಾಸ ಮಾಡ್ತಿರೋ ಜಾಗ. ತೊಟ್ಟಕ್ ಪಿಟಿಕ್ ಕಾಣ್ಬಾರ್ದು. ನೀನಿದ್ಯೋ ಇಲ್ಲೋ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಕರೆಕ್ಟ್ ಡ್ಯಾಡಿ. ನಿಂತ್ಕೊಂಡ್ಬಿಟ್ರಿ? ಕಮಾನ್ ಕಮಾನ್, ಸುಟ್ಟಾಕಿ ಸುಟ್ಟಾಕಿ. ಯಾಕೆ ಸುಟ್ಟಾಕಿ? ಕಮಾನ್. 100 ಜನಗಳಿಗೆ ದಾರಿ ದೀಪವಾಗಬೇಕಾದ ಪ್ರೊಫೆಸರ್ ಇವತ್ತು ತನ್ನ ಮನೆ ನಂದಾ ದೀಪನ ಆರ್ಸೋಕ್ ನಿಂತಿದ್ದಾರೆ. ಶಭಾಷ್ ಶಭಾಷ್. ತನ್ನ ತಂದೆ ತಾಯಿ ಬಂಧು ಬಳಗನೆಲ್ಲ ಬಿಟ್ಟು ತನ್ನ ಗಂಡನೇ ಸರ್ವಸ್ವ ಅಂತ ಈ ಮನೆ ಹೊಸಲ್ ಮೆಟ್ಟಿ ಬಂದ ಹೆಣ್ಣನ್ನ ಸುಡೋಕ್ ನಿಂತಿದ್ದೀರಲ್ಲ. ನಿಮಗೆ ಕಿಂಚಿತ್ ಆದ್ರೂ ಮನುಷ್ಯತ್ವ ಬೇಡ್ವಾ? ಪಾಪ ಇವಳು ಮೃದು ಸ್ವಭಾವದಳು. ನೀವು ಕೊಡೋ ಕಷ್ಟನೆಲ್ಲ ತಡ್ಕೊಂಡು ನಿಂತಿದ್ದಾಳೆ. ಗುಡ್, ವೆರಿ ಗುಡ್. ಅದೇ ಡೇರ್ ಡೆವಿಲ್ ಹೆಣ್ಣಾಗಿದ್ರೆ ನಿಮ್ಮ 3 ಜನನ ಸುಟ್ಟು ಹಾಕ್ತಿದ್ಲು. ನಿಮ್ಮ ಸೊಸೆ ತರ ಮೃದುನೂ ಆಗದೆ ಧೈರ್ಯಸ್ಥಳು ಆಗದೆ ಇರೋ ಮಧ್ಯ ಜಾತಿಗೆ ಸೇರಿದ ಹೆಣ್ಣಾದ್ರೆ ಏನ್ ಮಾಡ್ತಾಳೆ ಗೊತ್ತಾ? ಗಂಡನ ಜೊತೆಲಿ ಬಾಳೋಕಾಗ್ದೆ, ತಂದೆ ತಾಯಿಗೆ ಮುಖ ತೋರ್ಸೋಕಾಗ್ದೆ, ಎಲ್ಲೋ ಕೆಲಸ ಸಿಗದೆ ಮೈ ಮಾಡ್ಕೊಂಡು ಹೊಟ್ಟೆ ಹೊರ್ಕೋತಾಳೆ. ಅಂದ್ರೆ ಪ್ರಾಸ್ಟ್ಯೂಟ್ ಆಗ್ತಾಳೆ. ಭಾರತದಲ್ಲಿ ನಡೀತಿರೋದಕ್ಕೆ ಇಂಥ ಗಂಡು ಮಕ್ಕಳನ್ನ ಹೆತ್ತ ನಿಮ್ಮಂಥ ತಂದೆ ತಾಯಿಗಳೇ ಕಾರಣ. ಎಸ್, ಯಾವ ಲೆಕ್ಕದಲ್ಲಿ ನೀವು ಇವನಿಗೆ ವರದಕ್ಷಿಣೆ ತಗೊಂಡ್ರಿ? ರೆಟ್ಟೆಗಾತ್ರ ಮೀಸೆ ಬಿಟ್ಟಿದ್ದಾನಂತನ, ಇಲ್ಲ ಗಂಡಸನ್ನ ಪುರುಷಾರ್ಥಕ? ವರದಕ್ಷಿಣೆ ತಗೊಂಡು ಸೊಸೆನ್ ಮನೆ ಕರ್ಕೊಂಡ್ ಬಂದು ಸುಖವಾಗ ನೋಡ್ಕೋತಾ ಇದ್ದೀರಾ ಇಲ್ವಲ್ಲ? ಮನೆ ಕೆಲಸದವ್ರಿಗಿಂತಲೂ ಹೀನಾಯವಾಗಿ ನೋಡ್ಕೋತಿದ್ದೀರಾ. ಅವಳು ಒಂದೊಂದು ಹನಿ ರಕ್ತನು ಜಿಗಣೆ 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 ತರ ಹೇಳ್ತಾ ಇದ್ದೀರಾ. ಹಗಲು ರಾತ್ರಿ ಅತ್ತೆ ಮಾವನೇ ದೇವ್ರು ಅಂತ ಸೇವೆ ಮಾಡ್ತಾ, ರಾತ್ರಿ ತನ್ನ ಕಷ್ಟ ಸುಖ ಹೇಳ್ಕೊಳ್ಳೋಕೆ ಗಂಡನ ಹತ್ರ ಬಂದ್ರೆ
ಏನಮ್ಮ, ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ನೀವೇ ವೈರಿನ? ಈ ಮನೆಗೆ ನೀವು ಬಂದಾಗ ನಿಮ್ಮತ್ತೇನೂ ಹೀಗೆ ನೋಡ್ಕೊಂಡ್ರಾ? ಅವಳು ನನ್ನನ್ನ ಹಾಗ್ ನೋಡ್ಕೊಂಡಿದ್ದಕ್ಕೆ ನಾನು ಇವಳನ್ನ ಹೀಗ್ ನೋಡ್ಕೊತಾ ಇರೋದು. ಓಹೋ, ವಂಶಾವಳಿ. ನನಗೇನೋ ನಿಮ್ಮತ್ತೆ ಹೇಳ್ ತಿಂತಿದ್ಲು ಅನ್ಸುತ್ತೆ. ನೀವುನು ಆಫೀಸರ್, ಅಬ್ಬಬ್ಬಬ್ಬಬ್ಬ, ತಾಯಿ ಬಗ್ಗೆ ಏನು ಗೌರವ, ಎಷ್ಟೊಂದು ಮರ್ಯಾದೆ ಇರ್ಬೇಕಾದ್ದೆ. ಎಸ್, ನಿನ್ನನ್ನೇ ಸರ್ವಸ್ವ ಅಂತ ತಿಳ್ಕೊಂಡಿರೋ ನಿನ್ನ ಹೆಂಡತಿಗೂ ಅದೇ ಗೌರವ ಕೊಡ್ಬೇಕು ಅಂತ ನಿನಗ್ ಗೊತ್ತಿಲ್ಲ? ಮಿಸ್ಟರ್ ಶಶಿ, ಎಸ್ ಮೇಡಮ್. ನೋಡಿದ್ರಾ, ಪೊಲೀಸ್ ಆದ ನಾವು ಸ್ವಲ್ಪ ಏಮಾರಿದ್ರು ಎಂಥ ಅನಾಹುತ ಆಗುತ್ತೆ ಅಂತ ಗೊತ್ತಾಯ್ತಾ? ಸಾರಿ ಮೇಡಮ್. ಟೇಕ್ ದೆಮ್ ಟು ಕಸ್ಟಡಿ.